ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರಸಭಾ ಅಧ್ಯಕ್ಷರಾಗಿ ಶ್ರೀಮತಿ ಮಂಜುಳಾ ಆರ್ ಪ್ರಸನ್ನಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರಸಭಾ ಅಧ್ಯಕ್ಷರಾಗಿ ಶ್ರೀಮತಿ ಮಂಜುಳಾ ಆರ್ ಪ್ರಸನ್ನಕುಮಾರ್ ಅವರು ಚಿತ್ರದುರ್ಗ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ್ದ ವಿಶ್ವಕರ್ಮ ಕುಲಬಾಂಧವರ ಅಪಾರವಾದ ಜನಸ್ತೋಮದೊಂದಿಗೆ ದಿನಾಂಕ 26/3/2025 ಬುಧವಾರ ಪದವಿ ಗ್ರಹಣ ಸ್ವೀಕರಿಸಿದರು. ಕರ್ನಾಟಕದಲ್ಲಿ ಇದೊಂದು ಇತಿಹಾಸ ಸೃಷ್ಟಿಯಾದ ದಿನ ಎಂದು ಹೇಳಬಹುದು. ಇದುವರೆಗೂ ವಿಶ್ವಕರ್ಮ ಸಮಾಜದ ಹೆಣ್ಣುಮಗಳು ಈ ಪದವಿಯನ್ನು ಸ್ವೀಕರಿಸುವುದು ಇದೇ ಮೊದಲು ಎಂದು ಹೇಳಿದರು. ಈ ಒಂದು ಸುದಿನಕ್ಕೆ ನೆರೆದಿದ್ದ ಅಪಾರವಾದ ಜನ ಸಾಕ್ಷಿಯಾಯಿತು. ಅಧ್ಯಕ್ಷರಾಗಿ ಪದವಿ ಸ್ವೀಕರಿಸಿರುವುದು ನಿಜಕ್ಕೂ ವಿಶ್ವಕರ್ಮ ಸಮಾಜವೇ ಹೆಮ್ಮೆ ಪಡುವಂತಾಗಿದ್ದು, ಶ್ರೀಮತಿ ಮಂಜುಳಾ ಆರ್ ಪ್ರಸನ್ನಕುಮಾರ್ ಅವರಿಗೆ ರಾಜಕೀಯ ಜೀವನ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರ, ದೊಡ್ಡ ಹುದ್ದೆಗಳು ದೊರೆಯುವಂತಾಗಲಿ ಎಂದು, ಜನಾರ್ದನ ಸೇವೆಯೇ ಜನಸೇವೆ ಎಂದು ತಿಳಿದು ಅವರು ನಡೆಯುವಂತಾಗಲಿ ಎಂದು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ಬೆಂಗಳೂರು ಇದರ ರಾಜ್ಯಾಧ್ಯಕ್ಷರಾದ ಎಂ ಸೋಮಶೇಖರ್ ಅತ್ತಿಬೆಲೆ, ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ದೊಡ್ಡಬಳ್ಳಾಪುರ ಸೋಮು ವಿಶ್ವಕರ್ಮ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹೊಸದುರ್ಗ ಪರಮೇಶ್ವರ, ರಾಜ್ಯ ಕಾರ್ಯದರ್ಶಿ ಮಹಿಳಾ ವಿಭಾಗದ ಕುಮಾರಿ ಗಿರಿಜಾ ಸುರೇಶಾಚಾರ್ ಮೆಟ್ಟಿನಹೊಳೆ ಹೊಸದುರ್ಗ ಇವರು ಶುಭಾಶಯಗಳನ್ನು ಸಲ್ಲಿಸಿದರು. ಹಾಗೂ ಈ ಸ್ಥಾನಕ್ಕೇರಲು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಶಾಸಕರಾದ ಟಿ ರಘುಮೂರ್ತಿಯವರಿಗೂ ಹಾಗೂ ಎಲ್ಲ ಪದಾಧಿಕಾರಿಗಳು, ಎಲ್ಲ ರಾಜಕೀಯ ಮುಖಂಡರಿಗೂ ಧನ್ಯವಾದಗಳನ್ನು ತಿಳಿಸಿದರು. ನಮಸ್ಕಾರ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಗರಸಭೆಯ ಶ್ರೀಮತಿ ಮಂಜುಳಾ ಆರ್ ಪ್ರಸನ್ನಕುಮಾರ್ ಅವರು ನಗರಸಭಾ ಸದಸ್ಯರಾಗಿದ್ದಂಥವರು ಸೇವೆ ಸಲ್ಲಿಸಿ ಇವತ್ತು ನಗರಸಭಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಆ ಒಂದು ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶ್ರೀ ರಘುಮೂರ್ತಿ ಅಣ್ಣನವರು ಅವರ ಆಶೀರ್ವಾದದೊಂದಿಗೆ, ಹಾಗೆ ನಮ್ಮ ಏನು ವಿಶ್ವಕರ್ಮ ಸಮಾಜದ ನಾಯಕರಾಗಿರ್ತಕ್ಕಂಥ ಆರ್ ಪ್ರಸನ್ನಕುಮಾರ್ ಅವರ ಅವಿರತ ನಿರಂತರ ಪ್ರಯತ್ನದ ಹೋರಾಟದ ಫಲವಾಗಿ ಇವತ್ತು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ನಗರಸಭೆಯ ಅಧ್ಯಕ್ಷರಾಗಿ ಇವತ್ತು ವಿಶ್ವಕರ್ಮ ಸಮಾಜದ ಒಂದು ಮಹಿಳೆ ಪ್ರಪ್ರಥಮವಾಗಿ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಇವತ್ತು ಪ್ರಥಮವಾಗಿ ಅವರು ನಗರಸಭಾ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ಪರವಾಗಿ, ಹಾಗೆ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಸ್ತ ಜನತೆಯ ಪರವಾಗಿ ನಾನು ಈ ಒಂದು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ರಾಜ್ಯ ಖಜಾಂಚಿಗಳಾಗಿರ್ತಕ್ಕಂಥ ಕೆ ವಿ ದೇವೇಂದ್ರಾಚಾರ್ಯವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಆರ್ ಎಚ್ ಪರಮೇಶ್ವರಾಚಾರ್ಯವರು, ಹಾಗೆ ನಮ್ಮ ಗದಗಿನ ಕವಿತಾ ಬಡಿಗೇರವರು ಇವತ್ತು ಇಲ್ಲಿ ಬೆಂಗಳೂರಿನಲ್ಲಿ ಉಪಸ್ಥಿತರಿದ್ದು, ಇವತ್ತು ನಮ್ಮ ಏನು ವಿಶ್ವಕರ್ಮ ಸಮಾಜದ ಒಂದು ಅವಿರತ ಪ್ರಯತ್ನ ಮಾಡಿ ಒಂದು ನಗರಸಭಾ ಸದಸ್ಯರಾಗಿದ್ದವರು ಇವತ್ತು ಅಧ್ಯಕ್ಷ ಗಾದಿಗೆ ತಲುಪಿರ್ತಕ್ಕಂಥದ್ದು. ಇದು ನಮ್ಮ ತಾಯಿ ಜಗನ್ಮಾತೆ ಕಾಳಿಕಾದೇವಿಯ ಕೃಪಾ ಕಟಾಕ್ಷ, ಹಾಗೆ ವಿಶ್ವಕರ್ಮ ಸಮಾಜದ ಎಲ್ಲರ ಒಂದು ಶ್ರಮದ ಫಲವಾಗಿ ಅವರೆಲ್ಲರ ಪ್ರಯತ್ನ, ಹಾಗೆ ಎಲ್ಲ ಹಿಂದುಳಿದ ವರ್ಗಗಳ ಕಾಯಕ ಸಮಾಜಗಳು ಇವತ್ತು ನಮ್ಮ ಸಮಾಜದ ಮೇಲೆ ಒಂದು ಅವಿರತ ಗೌರವವನ್ನು ಇಟ್ಟು ಈ ಒಂದು ಸ್ಥಾನಕ್ಕೆ ತಂದುಕೊಡಿಸಿದ್ದಾರೆ. ಹಾಗಾಗಿ ಆ ಕ್ಷೇತ್ರದ ಜನತೆಗೆ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತಾ, ಹಾಗೆ ಆ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿದ್ದ ನಮ್ಮೆಲ್ಲರ ಟಿ ರಘುಮೂರ್ತಿ ಅಣ್ಣನವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ಇಂತಹ ಪ್ರಯತ್ನಗಳು ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಒಮ್ಮೆಲೆ ಬರ್ತಾ ಇದ್ದರೆ ಸಮಾಜದಲ್ಲಿ ನಾವು ಸಹ ರಾಜಕೀಯವಾಗಿ ಮುನ್ನೆಲೆಗೆ ಬರೋದಕ್ಕೆ ಒಂದು ಅವಕಾಶ ಆಗ್ತದೆ. ಇಂತಹ ಹಲವಾರು ಭಾಗಗಳಲ್ಲಿ ಇವತ್ತು ನಮ್ಮವರು ಉಪಾಧ್ಯಕ್ಷ ಸ್ಥಾನಗಳಲ್ಲಿ ಅಲ್ಲಿ ಇಲ್ಲಿ ಮತ್ತು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರನ್ನು ಸಹ ಗುರುತಿಸಿ ಇವತ್ತು ಒಂದು ಅಧ್ಯಕ್ಷ ಗಾದಿಗೆ ತರುವಂಥ ಪ್ರಯತ್ನ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಆಗಬೇಕು ಅಂತ ನಾನು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ಪರವಾಗಿ, ಹಾಗೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಪರವಾಗಿ, ಹಾಗೆ ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ಜೈ ವಿಶ್ವಕರ್ಮ. ನಾನು ಕನ್ನಡ ಸೋಮು, ರಾಜ್ಯಾಧ್ಯಕ್ಷರು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ.